ಪ್ರೈಸ್ ಲಾರ್ಡ್. ಗುಡ್ ಮಾರ್ನಿಂಗ್. ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭೋದಯನ ಹೇಳ್ತೇನೆ. ಆತನು ಒಳ್ಳೆಯವರು, ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು. ಏನು ಬೆಳಗ್ಗೆ ಎದುಳ್ತಾ ಇದ್ದಾಗಲೇ ಸ್ವಲ್ಪ ಬಲಹೀನವಾಗಿ ಕಾಣಲ್ಪಡ್ತಾ ಇದ್ದೀರಾ? ಕೆಲಸ ಕಾರ್ಯಗಳಲ್ಲಾಗಲಿ ಅಥವಾ ಬೇರೆ ಯಾವುದೇ ಕಾರ್ಯಗಳಾಗಲಿ ನೀವು ಸೋತವರಾಗಿ ಕಾಣಲ್ಪಟ್ಟಿರಬಹುದು. ನಿನ್ನೆಯ ದಿನ ನಿಮಗೆ ಸೋಲಿನ ಅನುಭವದೊಟ್ಟಿಗೆ ನೀವು ಕಾಣಲ್ಪಟ್ಟಿರಬಹುದು. ಆದರೆ ನಾನು ಹೇಳ್ತೇನೆ, ಕರ್ತನ ವಾಕ್ಯ ನಿಮ್ಮೊಂದಿಗೆ ಮಾತನಾಡಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಆತನ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದು, ಧೈರ್ಯಪಡಿಸುವಂಥದ್ದು, ದೃಢಪಡಿಸುವಂಥದ್ದು, ನಮಗೆಲ್ಲಾ ಕಾರ್ಯಗಳಲ್ಲಿಯೂ ಬಲವನ್ನು ಕೊಟ್ಟು ನಮ್ಮನ್ನು ನಡೆಸುವಂಥದ್ದಾಗಿದೆ. ಆದರೆ ಅಪೊಸ್ತಲನಾದ ಪೌಲನು ಏನು ಹೇಳ್ತಾನೆ ಗೊತ್ತಾ? ಎಂತಹ ಬಲಹೀನತೆ ಇದ್ರೂ ಕೂಡ, ಎಂತಹ ಸೋಲುಗಳಿದ್ರೂ ಕೂಡ, ಎಂತಹ ನಿರಾಶೆಗಳುಳ್ಳರಾಗಿ ಕಾಣಲ್ಪಟ್ಟರೂ ಕೂಡ, ನಮ್ಮನ್ನೇ ನಾವು ಸೋತವರಾಗಿ ನಿರ್ಬಲಾವಸ್ಥೆಯಲ್ಲಿ ಇದ್ರೂ ಕೂಡ ಅಪೊಸ್ತಲನಾದ ಪೌಲನು ಏನು ಹೇಳ್ತಾನೆ ಗೊತ್ತಾ? ಅದಕ್ಕೋಸ್ಕರವಾಗಿ ಒಂದು ವಾಕ್ಯವನ್ನು ನಿಮಗೋಸ್ಕರವಾಗಿ ನಾನು ಓದ್ತೇನೆ. 2 ಕೊರಿಂಥಿ ಪತ್ರಿಕೆ 12ನೇ ಅಧ್ಯಾಯ 9ನೇ ವಾಕ್ಯ. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೌದು, ಕ್ರಿಸ್ತನ ಬಲವೇ ನಮಗೆ ಪೂರ್ಣ ಸಾಧಕವಾಗಿರ್ತದೆ ಎಂಬುದಾಗಿ ಮುಂದುವರಿಸಿ ಹೇಳ್ತಾನೆ ನೋಡ್ರಿ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಹೌದು, ನಮಗೆ ಯಾವುದೇ ನಿರ್ಬಲಾವಸ್ಥೆಗಳು ಬಂದ್ರೂ ಕೂಡ ಆ ಸಂದರ್ಭಗಳಲ್ಲಿ ಕ್ರಿಸ್ತನ ಕೃಪೆ ನನ್ನ ಮೇಲೆ ಇದೆ, ಆತನ ಕೃಪೆ ನನ್ನ ಮೇಲೆ ಅಪಾರವಾಗಿ ಇರುವುದರಿಂದ ನಾನು ಎಲ್ಲದರಲ್ಲಿಯೂ ಕೂಡ ಆತನ ಕೃಪೆ ಸಾಕು, ನಾನು ಬಲ ಹೊಂದಿದವನಾಗಿ ಮುಂದೆ ಹೋಗ್ತೇನೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾನಲ್ಲವಾ? ಇವತ್ತು ಬೆಳಗ್ಗೆ ಯಾಕೆ ಸೋತೋಗಿದ್ದೀರಿ? ಕೆಲಸಕ್ಕೆ ಹೋಗುವಾಗ ಸೋಲು, ಎಲ್ಲಿ ಹೋದ್ರೂ ಕೂಡ ಬಲಹೀನತೆ, ಎಲ್ಲಿ ಹೋದ್ರೂ ಕೂಡ ವೇದನೆಯ ಪರಿಸ್ಥಿತಿ ಕಾಣಲ್ಪಡ್ತಾ ಇದೆ, ಕೈ ಹಾಕಿದ ಕೆಲಸದಲ್ಲಿ ಬಲವಿಲ್ಲದನಾಗಿ ನಿಸ್ತ್ರಾಣನಾಗಿ ಹೋಗಿದ್ದೇನೆ ಎಂಬುದಾಗಿ ಹೇಳ್ತೀರಾ? ಇಲ್ಲ, ನಿನ್ನ ನಿರ್ಬಲಾವಸ್ಥೆಯನ್ನ ಬಲಗೊಳಿಸುವಂತ ಕ್ರಿಸ್ತನ ಕೃಪೆ ನಿನ್ನ ಮೇಲೆ ಇದೆ. ಆತನ ಕೃಪೆ ನಿಮಗೆ ಸಾಕು. ಆತನ ಕೃಪೆಯೇ ನಿಮ್ಮನ್ನ ಮೇಲೆ ತರ್ತದೆ, ಆತನ ಕೃಪೆಯೇ ನಿಮ್ಮನ್ನ ಹೊರ್ತದೆ, ಆತನ ಕೃಪೆಯೇ ನಿಮಗೆ ಸಹಾಯ ಮಾಡ್ತದೆ. ಕರ್ತ ನಿಮ್ಮನ್ನ ಆಶ್ವಾಸಲಿ. ಈ ಬೆಳಗಿನ ಸಮಯ ಹೇಳ್ರಿ, ನಿನ್ನ ಕೃಪೆ ನನಗೆ ಸಾಕು, ನಿನ್ನ ಕೃಪೆಯಲ್ಲಿ ನಾನು ಮರೆಯಾಗಿರ್ತೀನಿ ಎಂಬುದಾಗಿ ಹೇಳ್ರಿ. ಪೌಲನು ಹೇಳಿದ ಹಾಗೆ ಕೃಪೆಯೇ 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 ಎಂಬುದಾಗಿ ಹೇಳಿ ಈ ಮುಂಜಾನೆಯನ್ನ ನೀವು ಮುಂದುವರಿಸ್ರಿ. ಆತನ ಕೃಪೆ ನಿಮಗೆ ಬಲವಾಗಿದ್ದು ನಡೆಸ್ತದೆ. ಗಾಡ್ ಬ್ಲೆಸ್ ಯು. ಕರ್ತ ನಿಮ್ಮನ್ನ ಆಶ್ವಾಸಲಿ. ಆಮೆನ್.